ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 2 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ, ನಮ್ಮ ನಾನು ದರ ಸ್ವರೂಪವು ಆನಂದಮಯವಾಗಿರುತ್ತದೆ. ನಮ್ಮ ನಾನು ದರ ಸ್ವರೂಪವು ಆನಂದಮಯವಾಗಿರುತ್ತದೆ. ಸದ್ಗುರು ಕೃಪಾ ಆಶೀರ್ವಾದ ಆಯಿತು, ಅವ್ರು ಅಂಕಿತರಾದ್ವಿ, ಅವ್ರು ಹೇಳಿದ ಸಾಧನೆ ಮಾಡ್ತಿದ್ದೀವಿ ಅಂದಮೇಲೆ ನಮಗೇನಾಗಬೇಕು? ಆನಂದ ಹಾಗೂ ಸಮಾಧಾನ ಪ್ರಾಪ್ತಿ ಆಗಿದೆ ಅಂದಮೇಲೆ ನಾವು ಯಾರು ಅಂತ ತಿಳ್ಕೋಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ತತ್ವ ಭಾಗಕ್ಕೆ ಇವತ್ತಿನ ಪ್ರವಚನ ಉಂಟು. ಹಾಗಾಗಿ ನೀವು ಎಲ್ಲರೂ ಈ ತತ್ವವನ್ನು ಅರಿತುಕೊಳ್ಳೋ ಪ್ರಯತ್ನ ಮಾಡೋಣ. ನಾನು ಯಾರಪ್ಪ? ಹೂ ಆಮ್ ಐ ಅಂದರೆ ಈ ನಾನು ಯಾರು ಒಳಗಿದ್ದಾನೋ, ಕೂಟಸ್ಥ ಚೈತನ್ಯ ಆತ್ಮನ್ ಬ್ರಹ್ಮನ್ ಪರಮೇಶ್ವರ ಅನ್ನೋಣ. ಅವನು ಆನಂದ ಸ್ವರೂಪ ಇದ್ದಾನೆ. ಅಂದರೆ ಏನು ಆನಂದ ಸ್ವರೂಪ? ಅಂದರೆ ಹೀ ಈಸ್ ಓನ್ಲಿ ವಿಟ್ನೆಸ್ಸಿಂಗ್ ವಾಟ್ ಎವರ್ ದಿಸ್ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಮೂರೂ ಸೇರಿ ಏನೇನು ಮಾಡ್ತಾ ಇದೆಯೋ, ಹೀ ಈಸ್ ಜಸ್ಟ್ ವಿಟ್ನೆಸ್ಸಿಂಗ್ ದೀಸ್ ಥಿಂಗ್ಸ್. ಇದು ಅಳ್ತಾ ಇದ್ರೂ ಅದಕ್ಕೇನು ಫರಕ್ ಬೀಳೋದಿಲ್ಲ, ಇದು ನಗ್ತಾ ಇದ್ರೂ ಒಳಗವನಿಗೇನೂ ಅನಿಸೋದಿಲ್ಲ, ಇದು ಕುಣಿದ್ರೂ ಒಳಗವನಿಗೇನೂ ಆಗೋದಿಲ್ಲ, ಇದು ನಿಂತರೂ ಏನೂ ಆಗೋದಿಲ್ಲ. ಸೊ ಹೀ ಈಸ್ ಜಸ್ಟ್ ಅ ವಿಟ್ನೆಸ್ ವಾಟ್ ಎವರ್ ಹ್ಯಾಪನಿಂಗ್ ಟು ದಿಸ್ ಬಾಡಿ ಥ್ರೂ ದ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ನೋಡ್ತಾ ಇರ್ತಾನೆ. ಒಳಗಿರೋನು ಹಿಂಗಿದ್ದಾನೆ, ಆನಂದ ಸ್ವರೂಪ. ಹೊರಗಿರೋದು ನಾನು 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 ಒದ್ದಾಡ್ತಿರೋದೇನು? ಅದು ಕ್ಲೇಶ, ಭಯ, ಚಿಂತೆ, ನಾಳೆ ಚಿಂತೆ, ಪಾಸ್ಟ್ ಮೆಮೊರೀಸ್ ಎಲ್ಲವನ್ನು ಹಿಡ್ಕೊಂಡು ಈ ಫಾಲ್ಸ್ ಐ ಹೊರಗಡೆ ಇರೋದು, ಪ್ರೊಜೆಕ್ಟಿಂಗ್ ಐ ದಟ್ ಐ ಆಮ್ ದ ಡೂವರ್, ಐ ಡಿಡ್ ದಿಸ್, ಐ ವೆಂಟ್ ಟು ಮಾರ್ಕೆಟ್, ಐ ಬಾಟ್ ದಿಸ್, ಐ ಅಚೀವ್ಡ್ ಎಲ್ಲವೂ ಹಿಡ್ಕೊಂಡು ಅದು ಒದ್ದಾಡ್ತಿರೋದು ನಾನು ಸುಳ್ಳು. ಅದು ಯಾವಾಗ ನಾವು ಉಪಾಧಿ ರಹಿತವಾಗಿ ಬಿದ್ದು ಹೋಯ್ತೋ ಅದು ನಾನು, ಆವಾಗ ಒಳಗಿರೋದು ನಾನು ಹಿಂಗಿದೆ, ನಾನು ಅದು ಒಂದೇ ಇದ್ದೀವಿ, ಆನಂದ ಸ್ವರೂಪವಿದ್ದೀವಿ. ಇಚ್ಛಿತ ವಸ್ತುವು ಪ್ರಾಪ್ತವಾಗುವುದರಲ್ಲಿ ಸಮಾಧಾನವಿರುತ್ತದೆ ಅಂದೇನೂ ಇಲ್ಲ. ಆ ಇಚ್ಛೆಯನ್ನು ಇಲ್ಲದಂತೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ. ಒಂದು ವಸ್ತುನ ನಾನು ಇಚ್ಛೆ ಪಡ್ತೀನಿ, ಇಚ್ಛೆ ಪಟ್ಟ ಮೇಲೆ ನನಗದು ವಸ್ತು ಸಿಕ್ಕಾಗ ಸಮಾಧಾನ ಆಗತ್ತೆ? ನೋ ಗ್ಯಾರಂಟಿ. ಅದ್ರ ಬದಲಾಗಿ ಮಹಾರಾಜರು ಹೇಳ್ತಾರೆ, ಇಚ್ಛೆಯನ್ನೇ ಉದ್ಭವ ಮಾಡೋಕ್ಕೆ ಅವಕಾಶ. ಇದು ಬೇಕು ಅಂತಲೇ ಬೇಡಬೇಡ ನೀನು. ಆ ಇಚ್ಛೆ ಅದು ಸಿಕ್ಕದ ಮೇಲೆ ಆದರೆ ಚೆನ್ನಾಗಿರಲಿಲ್ಲ ಬಿಡಿ, ಮೂವಿಗೆ ಹೋಗಿದ್ದೆ ಒಂದು, ಅಯ್ಯೋ ಇದೇನು ಚೆನ್ನಾಗಿರಲಿಲ್ಲ ಮೂವಿ ಬಿಡಿತ್ತು, ಮೂವಿಗೆ ಹೋಗೋ ಇಚ್ಛೆನೇ ನೀನು ಫಸ್ಟೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅಲ್ಲಿ ಮೂವಿ ಚೆನ್ನಾಗಿರಲಿಲ್ಲ ಅನ್ನೋದು ವಾಪಸ್ ಬಂದಮೇಲೆ ಕಾಮೆಂಟ್ಸ್ ಇರೋದಿಲ್ಲ. ಅದ್ರಲ್ಲಿ ಹೋದ್ವಿ ಎಲ್ಲ ದುಡ್ಡು ವೇಸ್ಟ್ ಆಯಿತು ಅನ್ನೋ ಕಾಮೆಂಟ್ಸ್ ಇರೋದಿಲ್ಲ. ತಲೆನೋವು ಆಯಿತು, ಡಾಲ್ಬಿ ಸ್ಟೀರಿಯೋದು ಅದ್ರದ್ದು ಭಾಳ ಜೋರಾಗಿ ಶಬ್ದ ಆಯಿತು, ಅದರದ್ದು ಕಾಮೆಂಟ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಆ ಇಚ್ಛೆನೇ ಕ್ಯಾನ್ಸಲ್ ಮಾಡಿಬಿಟ್ರೆ, ಅಯ್ಯೋ ಮೂವಿ ಹೋಗೋದೇ ಬೇಡ ಅಂದ್ಬಿಟ್ರೆ. ಸೊ ದೀಸ್ ಆರ್ ಆಲ್ ಕಾಮೆಂಟ್ಸ್. ಅದು ವಸ್ತು ಪಡೆದ್ಮೇಲೆ ಸಮಾಧಾನ ಆಗಲಿಲ್ವಲ್ಲ, ನಾನು ಪಿಕ್ಚರ್ ನೋಡಿದ್ಮೇಲೆ ಸಮಾಧಾನ ಆಗಲಿಲ್ವಲ್ಲ, ಸೊ ಅದನ್ನು ಕ್ಯಾನ್ಸಲ್ ಮಾಡೋದೇ ಒಳ್ಳೆಯದು. ಬಯಕೆ ಇಲ್ಲವಾಯಿತೆಂದರೆ ಸಮಾಧಾನವೂ ಸಿಗುತ್ತದೆ. ಈ ಬೈಕೇನೇ ಇರಲಿಲ್ಲ ಅಂದರೆ ಪಿಕ್ಚರ್ಗೆ ಹೋಗೋದು, ಪಿಜ್ಜಾಗೆ ಹೋಗೋದು, ಮಾಲಿಗೆ ಹೋಗೋದು, ಬೈಕೇನೇ ಇಲ್ಲ ಅಂದರೆ ಸಮಾಧಾನ. ನನ್ನ ಪಾಡಿಗೆ ನನ್ನ ಕಾಲುಗಳು ಆರಾಮಿರ್ತವೆ. ಬೈಕೆ ಪಟ್ಟಿದ್ದಕ್ಕೆ ಪಿಜ್ಜಾ ತಿನ್ನಬೇಕು ಅಂತ ಮಾಲಿಗೆ ಹೋಗಿದ್ದಕ್ಕೆ ಏನಾಯಿತು? ಕಾಲು ನೋವಾಯಿತು. 4-5 ತಾಸು 4-5 ಅವರ್ಸು ಮೂವಿಂಗ್ ಕಾಲು ನೋವು ಹತ್ಕೊಂತು. ಅದ್ರ ಬದಲಾಗಿ ಹೋಗೋದೇ ಬೇಡ ಅಂದರೆ ನನ್ನ ಪಾಡಿಗೆ ನಮ್ಮ ಮನೆಯಲ್ಲಿದ್ದಾಗ ಕಾಲು ನೋವು ಅಪ್ನೇ ಅದು ಸರಿ ಇರ್ತಿತ್ತೋ ಕಾಲು? ಇದನ್ನು ವಿಚಾರ ಮಾಡಬೇಕು. ಇದಕ್ಕಾಗಿ ವಾಸನಾಕ್ಷಯವೇ ಹೇಗೆ ಆದೀತೆಂಬುದನ್ನು ನೋಡಬೇಕು. ವಾಸನಾಕ್ಷಯ ಮೀನ್ಸ್ ಎಲಿಮಿನೇಟ್ ಯುವರ್ ಡಿಸೈರ್ಸ್, ಚಾಪ್ ಇಟ್ ಆಫ್. ಈಗ ಅದೇ MTRಗೆ ಹೋಗೋದು, ಅದೇ ವಿದ್ಯಾರ್ಥಿ ಭವನಿಗೆ ಹೋಗೋದು, ಅಲ್ಲಿಗೆ ಹೋಗೋದು, ಅದೇ ದೋಸೆ ತಿನ್ನೋದು, ಅದು ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡೋದು, ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡೋದು, ಇದೇ ಬೆಳಗ್ಗಿಂದ ಸಂಜೆ ತನಕ ಮೈಂಡ್ ಹ್ಯಾಸ್ ಗಾಟ್ ದ ಟೆಂಡೆನ್ಸಿ ಟು ರೆಪಿಟೇಟಿವ್ ಮೋಡಲ್ ಮಾತಾಡೋ ಅಭ್ಯಾಸ ಉಂಟು. ಸೊ ಈ ವಾಸನಾ ಕ್ಷಯ ಮಾಡಿದ್ರೆ ಆ ಮಾತು ಇರೋದಿಲ್ಲ, ಟೈಮು ಉಳಿಯುತ್ತೆ. ಆ್ಯಂಡ್ ಐ ವಿಲ್ ಕನ್ಸರ್ವ್ ಮೈ ಪ್ರೇಷಿಯಸ್ ಎನರ್ಜಿ. ಸುಖವು ಯಾವುದರಲ್ಲಿ ಇದೆ, ಏನನ್ನು ಆಶ್ರಯಿಸಬೇಕು ಎಂಬುದರ ಕಡೆಗೆ ಗಮನ ಕೊಡಬೇಕು. ನಿಜವಾದ ಆನಂದ ಹಾಗೂ ಸಮಾಧಾನಗಳು ಭಗವಂತನವರಾಗುವುದರಲ್ಲಿಯೇ ಇರುತ್ತದೆ. ಭಗವಂತನೇ, ನಿನ್ನ ಹೊರತು ನನಗೆ ಯಾರೂ ಆಧಾರವಿಲ್ಲ.
ಇರುವುದಿಲ್ಲ ಎಂದು ನಮ್ಮ ಮನಸ್ಸಿಗೆ ನಿಶ್ಚಿತವಾದ ಕ್ಷಣವೇ ಸಮಾಧಾನವು ಪ್ರಾಪ್ತವಾಗುತ್ತದೆ. ನಿಶ್ಚಿತವಾದ ಕ್ಷಣವೇ ಸಮಾಧಾನ ಪ್ರಾಪ್ತ ಆಗುತ್ತೆ. ದ್ಯಾಟ್ ಮೂಮೆಂಟ್ ಇಟ್ ಸೆಲ್ಫ್. ವಿಷಯದ ಆಸಕ್ತಿಯನ್ನು ಹೊಂದಿದಷ್ಟು ನಮ್ಮ ಪದರಿನಲ್ಲಿ ದುಃಖವೇ ಬೀಳುತ್ತದೆ. ಆಸಕ್ತಿ ಹೊಂದುವುದು. ಯಾರೋ ಒಬ್ಬರು ಎಲ್ಲಿಗೋ ಹೋಗಿ ಬಂದರು, ಅವ್ರು ಹೇಳಿದ್ರು, ಅವ್ರ ಅನುಭವನ ಹೇಳಿದ್ರು, ಆಗಲೇ ಮನಸ್ಸು ಕುಣಿಯೋಕ್ಕೆ ಶುರು ಮಾಡಿತು. ನಾನು ಹೋಗ್ತೀನಿ. ಅವ್ರ ಪರಿಸ್ಥಿತಿ, ಅವ್ರ ಸಿಚುವೇಶನ್ನು, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಮೈನ್. ಆದರೆ ನಾನೇನು ಮಾಡಿದೆ, ಅವ್ರ ಸಿಚುವೇಶನ್ನ ನನ್ನ ಆಸಕ್ತಿನ, ಡಿಸೈರ್ ಆಗಲೇ ಜಾಗೃತ ಆಗೋಕ್ಕೆ ಶುರುವಾಯಿತು. ಏನಾಯ್ತಲ್ಲಿ, ನಾನು ಹೋಗಬೇಕು, ನಾನು ನೋಡಬೇಕು, ನನ್ನ ಹೆಲ್ತ್ ಕಂಡೀಷನ್ ಹೆಂಗಿರಬೇಕೋ ಗೊತ್ತಿಲ್ಲ, ಪರಿಸ್ಥಿತಿ ಗೊತ್ತಿದೆಯೋ ಹೆಂಗಿಲ್ಲ, ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಗೊತ್ತಿಲ್ಲ. ಬಟ್ ಆದರೆ ಅವ್ರದ್ದು ನೋಡಿಬಿಟ್ಟು ನಾನು ಕುಣಿಯೋಕ್ಕೆ ಶುರು ಮಾಡಿದೆ. ಮನಸ್ಸು ಏನಾಯ್ತಲ್ಲಿ, ದುಃಖವೇ ಪದಿರಿನಲ್ಲಿ ಬೀಳುತ್ತದೆ. ನಾವು ಬಿಡದಿದ್ದರೂ ವಿಷಯ ಸುಖವು ಸಿಗುತ್ತದೆ ಅಂದ ಮೇಲೆ ಪರಮಾರ್ಥಕ್ಕಾಗಿ ಅಡ್ಡ ಬರುವ ವಿಷಯವನ್ನು ನಾವು ಏಕೆ ಬೇಡುತ್ತಾ ಕೂಡಬೇಕು? ಯಾಕೆ ವಿಷಯಗಳನ್ನು ನಾವು ಬೇಡ್ತಿದ್ದೀವಿ? ಯಾವುದು ನಮ್ಮ ಪರಮಾರ್ಥದ ಸಾಧನೆಯಲ್ಲಿ ಅಬ್ಸ್ಟೆಕಲ್ಸ್ ಆಗ್ತಿದೆಯೋ? ವೈ ವಿ ಆರ್ ಆಸ್ಕಿಂಗ್ ಸಚ್ ಡಿಸೈರ್ಸ್? ನನ್ನ ಹಿಂದೆ ಭಗವಂತನು ಇರುತ್ತಾನೆ ಎಂದು ತಿಳಿದುಕೊಂಡ ಮೇಲೆ ಪ್ರಪಂಚದಲ್ಲಿಯ ವಿಷಯಗಳಲ್ಲಿ ಇದ್ದರೂ ಕೂಡ ಭಯಪಡಬೇಕಾದ ಕಾರಣವಿಲ್ಲ. ಭಗವಂತನ ಆಧಾರವನ್ನೇ ಸ್ಥಿರವಾಗಿ ಇಟ್ಟುಕೊಂಡರೆ ನಮಗೆ ವಿಷಯಗಳ ಭಯವು ಅನಿಸುವುದಿಲ್ಲ. ಯಾವಾಗಲೂ ಅನುಸಂಧಾನದಲ್ಲಿ ಇರುವುದರಿಂದ ಸಮಾಧಾನರಾಗಿಯೇ ಇದ್ದಂತಾಗುತ್ತದೆ. ನಾವು ಅನುಸಂಧಾನದಲ್ಲಿದ್ದರೆ ಸಮಾಧಾನದಲ್ಲೇ ಇರ್ತೇವೆ. ದೀಪಾವಳಿಯು ಆನಂದ ದಿವಸವಾಗಿರುತ್ತದೆ. ಆದರೆ ದೀಪಾವಳಿಯ ದಿವಸವು ಉಳಿದ ದಿವಸದಂತೆಯೇ ಇರುತ್ತದೆ. ಆಲ್ ದ 365 ಡೇಸ್ನಲ್ಲಿ 5 ಡೇಸ್ ದೀಪಾವಳಿ ತೆಗೆದುಬಿಟ್ರೆ ಬಾಕಿ ದಿವಸ ಹೆಂಗಿರುತ್ತೋ ದೀಪಾವಳಿ ದಿವಸನೂ ಹಾಗೆ ಇರುತ್ತೆ. ಇಷ್ಟೇ ಅಲ್ಲದೆ ಹಿಂದಿನ ದಿನದ ಪರಿಸ್ಥಿತಿ, ಸಂಕಟ ಹಾಗೂ ತೊಂದರೆಗಳು ಆ ದಿನವೂ ಇದ್ದೇ ಇರುತ್ತವೆ. ಇದರ ತಾತ್ಪರ್ಯವೇನೆಂದರೆ ಪರಿಸ್ಥಿತಿಯಲ್ಲಿ ಬದಲಾಗುವುದಿಲ್ಲ. ತಾತ್ಪರ್ಯ ಏನಪ್ಪ? ದೀಪಾವಳಿ, ಗೌರಿ ಹಬ್ಬ, ನವರಾತ್ರಿ, ಸಂಕ್ರಾಂತಿ ಇವೆಲ್ಲ ಉಪಾಧಿಗಳು, ಫೆಸ್ಟಿವಲ್ಸಿನ ಉಪಾಧಿಗಳು. ದ ಡೇ ಗೋಸ್ ಬೈ ಸೇಮ್. ಸಪೋಸ್ ದೀಪಾವಳಿ ದಿವಸನೂ ಡೇ ಆಫ್ಟರ್ ಡೇ ನೀರು ಬರೋದಿಲ್ಲ, ಮತ್ತು ಕಸದವ್ರು ಬರೋದಿಲ್ಲ, ಮತ್ತು ಇನ್ನೊಂದೇನೋ ಕೆಲಸ ಆಗಿರೋದಿಲ್ಲ, ಮತ್ತು ಬ್ಯಾಂಕಿಂದೇನೋ ಕೆಲಸ ಇರುತ್ತೆ, 4 ದಿವಸ ಬ್ಯಾಂಕಿಗೆ ರಜಾ ಇರುತ್ತೆ, ನನಗೆ ಅವತ್ತೇ ದುಡ್ಡು ತಗೊಂಬರ್ಲಿಕ್ಕೆ ಆಗಲಿಲ್ಲ. ದ ಸಿಚುವೇಶನ್ ಗೋಸ್ ಬೈ ಸೇಮ್ ಆ್ಯಸ್ ಎವ್ರಿ ಡೇ ಗೋಸ್. ಓನ್ಲಿ ದ ಡಿಫ್ರೆನ್ಸ್ ಈಸ್ ಇನ್ ದ ನೇಮಿಂಗ್ ಅಷ್ಟೇ. ದೀಪಾವಳಿ 5 ದಿವಸ ಬಂತು ರೀ, ಫೆಸ್ಟಿವಲ್ ಇದೆ, ಶಾಪಿಂಗ್ ಮಾಡಬೇಕು, ದೊಡ್ಡ ಇದನ್ನು ತರಬೇಕು, ಅದನ್ನು ತರಬೇಕು, ಕಟಾಪಿಟಿ ನಡೀತಾ ಇದೆ. ಇಟ್ ಗೋಸ್ ಆ್ಯಸ್ ಸೇಮ್ ಆ್ಯಸ್ ಇಟ್ ಈಸ್. ಓನ್ಲಿ ದ ಡಿಫ್ರೆನ್ಸ್ ಲೈಸ್ ಇನ್ ದ ಲೇಬಲಿಂಗ್. 365 ಡೇಸ್ ಸಂಡೇ ಮಂಡೇ ಟ್ಯೂಸ್ಡೇ ಹೋಗ್ತಾ ಇದೆ, ಹಾಗೆ ಇದು ಹೋಗುತ್ತೆ. ಆದರೆ ಅವತ್ತಿನ ವಿಶೇಷ, ಅದಕ್ಕೆ ಮಹತ್ವ ಕೊಡೋದ್ರಿಂದ ಏನಾಗುತ್ತೆ, ನಾವು ಅನ್ಕೋತೀವಿ ಸಮಥಿಂಗ್ ಡಿಫ್ರೆಂಟ್ ಮಾಡ್ತಾ ಇದ್ದೀವಿ. ಇಲ್ಲ, ಅವತ್ತು ಮನದಲ್ಲಿ ಖಟಾಪಿಟಿ ಆಗುತ್ತೆ, ಅವತ್ತು ಮನದಲ್ಲಿ ಜಗಳ ಮಾಡ್ಬೋದು, ಅವತ್ತು ಮನದಲ್ಲಿ ನಗಬಹುದು, ಅವತ್ತು ಮನದಲ್ಲಿ ತಿಂಡಿ ಪದಾರ್ಥ ಮಾಡಬಹುದು. ಸೇಮ್ ಸಿನ್ಸ್ 50 years ಐ ಆಮ್ ಡೂಯಿಂಗ್ ದ ಸೇಮ್ ಮೊನಾಟನಸ್ ದೀಪಾವಳಿ. ಅದರಲ್ಲಿ ಯಾವುದು ಬದಲಾವಣೆ ಆಗಿಲ್ಲ. ಹೆಂಗಿತ್ತೋ ಹಾಗೇ ಬರ್ತಾ ಇದೆ. ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಆಗಿಲ್ಲ. ದೀಪಾವಳಿಯ ದಿವಸವು ದಿನಗಳ ದೃಷ್ಟಿಯಿಂದ ಬೇರೆ ಆಗುವುದಿಲ್ಲ. ಆದರೆ ಹಿಂದಿನ ದಿನ ಮಾಡಿದ್ದನ್ನು ನಾವು ದೀಪಾವಳಿಯ ದಿನದಂದು ಮಾಡುವುದಿಲ್ಲ. ಇದೇ ಮುಖ್ಯವಾದ ವ್ಯತ್ಯಾಸವಿರುತ್ತದೆ. ಹಿಂದಿನ ದಿನ ನಾವು ಈ ಅಡುಗೆ ಏನೋ ಮಾಡಿದ್ವಿ, ಇವತ್ತು ದೀಪಾವಳಿ ದಿವಸ ರುಚಿಯಾದ ಒಂದು ಸ್ವೀಟ್ ಡಿಶ್ಶು ಅದು ಇದು ಎಲ್ಲ ಮಾಡ್ತೀವಿ. ಹಿಂದಿನ ದಿವಸ ಸುಮ್ಮನೆ ಒಂದು ಮಾಮೂಲಿ ಅಡುಗೆ ಮಾಡಿರ್ತೀವಿ, ಇವತ್ತು ವಿಶೇಷ ಅಡುಗೆ ಮಾಡಿರ್ತೀವಿ. ಇದೇ ವ್ಯತ್ಯಾಸ. ನಾವೇ ದೀಪಾವಳಿಯ ದಿನವನ್ನು ಆನಂದದ ದಿನವಾಗಿ ಆಚರಿಸುತ್ತೇವೆ. ನಾವೇ ಆಚರಿಸ್ತೀವಿ, ಇನ್ಯಾರು ಬೇರೆಯವರು ಯಾರು ಆಚರಿಸಿ ಅಂತ ಹೇಳ್ತಿಲ್ಲ, ನಾವೇ ಆಚರಣೆ ಮಾಡ್ತಾ ಇರೋದು. ಅಂದ ಮೇಲೆ ನಾವು ಯಾವಾಗಲೂ ಆನಂದದಲ್ಲಿ ಏಕೆ ಇರಬಾರದು? ನಾವು ಆನಂದದಲ್ಲಿ ಯಾಕೆ ಇರಬಾರ್ದು ಅಂದರೆ ತಾತ್ಪರ್ಯ ಮಹಾರಾಜರು ಹೇಳ್ತಾ ಇರೋದು ಏನಪ್ಪ, ನಾವು ಕೇವಲ 5 ಡೇಸ್ನ ನಮ್ಮ ಆನಂದವನ್ನು ಯಾಕೆ ಲಿಮಿಟ್ ಮಾಡ್ತಾ ಇದ್ದೀವಿ? ವೈ ಓನ್ಲಿ 5 ಡೇಸ್? ವೈ ಓನ್ಲಿ ಗೌರಿ ಗಣಪತಿ 2 ಡೇಸ್? ಅಥವಾ ನವರಾತ್ರಿ 9 ಡೇಸ್, ಸಂಕ್ರಾಂತಿ 1 ದಿವಸ? ಹೀಗೆ ನಾವು ಲಿಮಿಟೇಷನ್ಸ್ನಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದೀವಿ. ಅದು ಕಾಯಂ 365 ಡೇಸ್ 24/7 ಯಾಕೆ ಆಗಬಾರದು? ನಮಗೆ ನಿತ್ಯವೂ ದೀಪಾವಳಿಯೇ ಇರಬೇಕು. ನಿತ್ಯವೂ ದೀಪಾವಳಿ. ಸಂತರು ಏನಂತಾರೆ, ಅವ್ರಿಗೆ ನಿತ್ಯ ದೀಪಾವಳಿ ಇರುತ್ತೆ. ಯಾಕೆಂದರೆ ಅವರು ಭಗವಂತನ ಆನಂದದಲ್ಲಿ ಬದುಕ್ತಾ ಇರುವುದರಿಂದ ಬಾಹ್ಯ ಪರಿಸ್ಥಿತಿ ಮೇಲೆ ಅವರ ಆನಂದ ಅವಲಂಬಿತ ಇರುವುದಿಲ್ಲ.
ಹಾಗಾಗಿ ಪರಿಸ್ಥಿತಿ ಏನೇ ಇದ್ದರೂ ಕೂಡ ಅವರು ನಿತ್ಯವೂ ದೀಪಾವಳಿ ಅಂತಲೇ ಅದನ್ನು ಆನಂದಿದೆ. ಯಾಕೆಂದರೆ ಯಾರ ಮನೆಗೆ ಹೋದರೂ ಅವರಿಗೆ ನೋಡಿ, ಯಾರ ಮನೆಗೆ ಹೋದರೂ ಭಗವಂತ ಅವರಿಗೆ ಊಟ ಉಪಚಾರ ಸಂತರಿಗೆ ಒಳ್ಳೊಳ್ಳೆ ಖಾಜಾ ಪದಾರ್ಥಗಳನ್ನು ಕೊಡ್ತಾನೆ ಭಗವಂತ. ನಮಗೆ ನಿತ್ಯವೂ ದೀಪಾವಳಿಯೇ ಆಗಿರಬೇಕು, ನಾವು ಯಾವಾಗಲೂ ಆನಂದದಲ್ಲಿ ಇರಬೇಕು. ಅದಕ್ಕಾಗಿ ಆನಂದಮಯನಾದ ಭಗವಂತನ ಆಧಾರ ಹೊಂದಬೇಕು. ಭಗವಂತನ ಆಧಾರ ಹೊಂದರೆ ಅಲ್ಲಿ ನಿತ್ಯವೂ ದೀಪಾವಳಿನೇ ಆಗತ್ತೆ. ಜಗತ್ತಿನ ಆಧಾರ ಹೊಂದಿದ್ರೆ ಅಲ್ಲಿ ದುಃಖ ಪದರಿನಲ್ಲಿ ಬೀಳುತ್ತೆ. ನಾವು ದೀಪಾವಳಿಯ ಹಬ್ಬದ ಆಧಾರದಿಂದ ಆನಂದದಲ್ಲಿ ಇರುತ್ತೇವೆ. ಅಂದಮೇಲೆ ಆನಂದವನ್ನು ನಿರ್ಮಾಣ ಮಾಡುವ ಭಗವಂತನ ಆಶ್ರಯವನ್ನು ಏಕೆ ನಿರಂತರ ಹೊಂದಬಾರದು? ನಿರಂತರ ಮೀನ್ಸ್ ಕಂಟಿನ್ಯೂಯಸ್ಲಿ, ವಿತೌಟ್ ಸ್ಟಾಪ್, ವಿತೌಟ್ ಇಂಟರಪ್ಷನ್. ಹೇಗೆ ಎಣ್ಣೆ ಹಾಕ್ತಾ ಇರ್ತೀವಿ, ಧಾರಾಕಾರವಾಗಿ ಹರಿತಾ ಇರುತ್ತೆ, ಆ ರೀತಿಯಲ್ಲಿ ನಿರಂತರವಾಗಿಯೂ ಭಗವಂತನ ಆನಂದವನ್ನು ಹೊಂದಬೇಕು. ಭಗವಂತನ ಆನಂದವು ಅತ್ಯಂತ ಬಲವತ್ತರವಾಗಿರುತ್ತದೆ. ಬಲವತ್ತರ ಮೀನ್ಸ್ ಪವರ್ಫುಲ್. ಅದು ಪ್ರಾಪ್ತವಾಯಿತೆಂದರೆ ಪ್ರಪಂಚದಲ್ಲಿಯ ಲಾಭಹಾನಿಗಳ ಮಹತ್ವ ಅನಿಸುವುದಿಲ್ಲ. ಭಗವಂತನ ಸ್ವರೂಪವು ಮೂಲತಃ ಆನಂದಮಯವಾಗಿಯೇ ಇರುತ್ತದೆ. ಇಂಥ ಆನಂದಮಯನಾದ ಭಗವಂತನು ನಮ್ಮ ಅಂತಃಕರಣದಲ್ಲಿ ಇದ್ದರೂ ಕೂಡ ನಾವು ದುಃಖ ಏನಕ್ಕೆ ಅನುಭವಿಸುತ್ತಾ ಇರುತ್ತೇವೆ ಅಂದರೆ ಭಗವಂತನು ಪ್ರಕಟವಾಗುವುದಕ್ಕೆ ನಾವೇ ನಮ್ಮಲ್ಲಿ ಆತಂಕವನ್ನು ಮಾಡುತ್ತೇವೆ. ನಮ್ಮಲ್ಲಿ ಭಗವಂತನು ಇದ್ದೇ ಇರುತ್ತಾನೆ, ಆದರೆ ಅವನೊಂದಿಗೆ ನಾನೂ ಕೂಡ ಇರುತ್ತದೆ. ಈ ನಾನು ಯಾವುದರೆಂಬುದನ್ನು ತಿಳಿಯುವುದಕ್ಕಾಗಿ ಇಂದ್ರಿಯಗಳ ಗೊಂದಲವನ್ನು ಶಾಂತಗೊಳಿಸಿ ನಮ್ಮಲ್ಲಿ ನಾವು ಆನಂದದ ಶೋಧ ಮಾಡಬೇಕು. ಅಂದರೆ ನಮಗೆ ಈ ನಾನು ಅದರ ಸ್ವರೂಪವೇ ಆನಂದಮಯವಾಗಿರುವುದಕ್ಕಾಗಿ ಅನುಭವಕ್ಕೆ ಬರುತ್ತದೆ. ಇಂಥ ಪರಮಾತ್ಮನ ಪರಿಚಯ ಮಾಡಿಕೊಳ್ಳುವುದೇ ನಿಜ ಜೀವನದ ಪ್ರಾರಂಭವಾಗಿರುತ್ತದೆ. ಹಾಗೂ ಇಂಥ ಆನಂದಮಯನಾದ ಭಗವಂತನು ನಮ್ಮ ಅಂತಃಕರಣದಲ್ಲಿ ಇದ್ದರೂ ಕೂಡ ನಾವು ದುಃಖ ಏನಕ್ಕೆ ಅನುಭವಿಸುತ್ತಾ ಇರುತ್ತೇವೆ ಅಂದರೆ ಭಗವಂತನು ಪ್ರಕಟವಾಗುವುದಕ್ಕೆ ನಾವೇ ನಮ್ಮಲ್ಲಿ ಆತಂಕವನ್ನು ಮಾಡುತ್ತೇವೆ. ನಮ್ಮಲ್ಲಿ ಭಗವಂತನು ಇದ್ದೇ ಇರುತ್ತಾನೆ, ಆದರೆ ಅವನೊಂದಿಗೆ ನಾನೂ ಕೂಡ ಇರುತ್ತದೆ. ಈ ನಾನು ಯಾವುದರೆಂಬುದನ್ನು ತಿಳಿಯುವುದಕ್ಕಾಗಿ ಇಂದ್ರಿಯಗಳ ಗೊಂದಲವನ್ನು ಶಾಂತಗೊಳಿಸಿ ನಮ್ಮಲ್ಲಿ ನಾವು ಆನಂದದ ಶೋಧ ಮಾಡಬೇಕು. ಅಂದರೆ ನಮಗೆ ಈ ನಾನು ಅದರ ಸ್ವರೂಪವೇ ಆನಂದಮಯವಾಗಿರುವುದಕ್ಕಾಗಿ ಅನುಭವಕ್ಕೆ ಬರುತ್ತದೆ. ಇಂಥ ಪರಮಾತ್ಮನ ಪರಿಚಯ ಮಾಡಿಕೊಳ್ಳುವುದೇ ನಿಜ ಜೀವನದ ಪ್ರಾರಂಭವಾಗಿರುತ್ತದೆ. ಹಾಗೂ ಪರಮಾತ್ಮನಲ್ಲಿ ವಿಲೀನರಾಗುವುದೇ ಜೀವನದ ಸರ್ವಸ್ವವಾಗಿರುತ್ತದೆ. ಸರ್ವಸ್ವ ಯಾತರಲ್ಲಿದೆ ನಮ್ಮದು ಅಂದರೆ ದ ಕಂಪ್ಲೀಷನ್ ಆಫ್ ಅವರ್ ಲೈಫ್ ಈಸ್ ಇನ್ ಮರ್ಜಿಂಗ್ ವಿತ್ ದ ಗಾಡ್. ಪರಮಾತ್ಮ ಅವನ ಆನಂದ ಸ್ವರೂಪ ಇದ್ದಾನೆ ಅಂದಮೇಲೆ ನಾನು ಅವನ ಸ್ವರೂಪ ಹೊಂದಬೇಕು ಅಂದರೆ ಆನಂದದಲ್ಲಿ ಸದಾ ಇರಬೇಕು ಅಂದರೆ ನನ್ನ ಮನಸ್ಸನ್ನು ಅವನಲ್ಲಿ ಒಂದು ಮಾಡಿ ಅವನ ಇಚ್ಛೆಯಂತೆ ನನ್ನ ಇಚ್ಛೆ ಪರಿಸ್ಥಿತಿಯಲ್ಲಿ ನಾನು ಬದುಕಿದ್ದೆ ಆದರೆ ಅದು ಏನಾಗುತ್ತೆ, ಪರಮಾತ್ಮನಲ್ಲಿ ವಿಲೀನ ಆಗಿ ಜೀವನದ ಸರ್ವಸ್ವ ಆಗೋಗುತ್ತೆ. ಪರಮಾತ್ಮ ಪ್ರಪಂಚದಲ್ಲಿ ಒಳಗೂ ಹೊರಗೂ ಅವನೇ ಸದಾಕಾಲ ಇರುತ್ತಾನೆ. ಇಂದಿನ ಬೋಧವಚನ: ಯಾರ ಆನಂದವು ಸ್ಥಿರವಾಗಿ ಇರುವುದೋ ಅವರಿಗೆ ನಿತ್ಯವೂ ದೀಪಾವಳಿಯೇ ಆಗಿರುತ್ತದೆ. ನಮ್ಮ ಜೀವನದಲ್ಲಿ ನಿತ್ಯ ದೀಪಾವಳಿ ಆಗಬೇಕು ಅಂದರೆ ನಮ್ಮ ಆನಂದ ಸ್ಥಿರವಾಗಿರಬೇಕು. ಅಂದರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಪರಮಾತ್ಮನಲ್ಲಿ ಸ್ಥಿರವಾಗಿ ಇರಬೇಕು. ಸ್ಥಿರವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.